ಗುಜರಾತ್ನ ಭುಜ್, ಕಚ್ ಅಲ್ಲೂ ಕೂಡ ಸಂಪೂರ್ಣ ಕರೆಂಟ್ ನಿಲ್ಲಿಸೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇದೆಲ್ಲವೂ ಕೂಡ ಸುರಕ್ಷತಾ ಕ್ರಮದ ಹಿನ್ನೆಲೆಯಲ್ಲಿ ಮನೆಗಳಲ್ಲಿ ವಾಹನಗಳ ಲೈಟ್ ಬಂದ್ ಮಾಡುವಂತೆ ಸೂಚನೆ. ಮಾಕ್ ಡ್ರಿಲ್ ವೇಳೆ ಇದೆಲ್ಲದರ ಸೂಚನೆಯನ್ನು ಕೊಡಲಾಗಿತ್ತು. ಈಗ ಅಂದು ಮಾಕ್ ಆಗಿತ್ತು, ಇಂದು ಆಕ್ಚುಯಲಿ ಅದನ್ನೆಲ್ಲವನ್ನು ಕೂಡ ಆಕ್ಟ್ ಮಾಡುವಂತಹ ಸಂದರ್ಭ. ಪ್ರತಿಯೊಬ್ಬ ಭಾರತೀಯ ಕೂಡ ಸೇನೆ ಮತ್ತು ಸೇನೆಯ ಸೂಚನೆಗಳನ್ನ ಪರಿಪಾಲನೆ ಮಾಡುವಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ ಮತ್ತು ಉಳಿದ ಭಾಗಗಳಲ್ಲಿ ಹೇಗೆ ಬ್ಲಾಕ್ಔಟ್ ಮಾಡಲಾಗಿದೆ ಅಂತ. ಮುಂದಿನ ಸೂಚನೆ ಬರೋವರೆಗೂ ಕೂಡ ಅಲ್ಲಿ ವಿದ್ಯುತ್ ಇರೋದಿಲ್ಲ. ಕೇವಲ ಮನೆಗಳಲ್ಲಿ ಮಾತ್ರ ಅಲ್ಲ, ವೆಹಿಕಲ್ ನೀವು ಓಡಿಸ್ತಾ ಇದೀರಿ ಅಂತಂದ್ರೆ ನಿಮ್ಮ ಲೈಟ್ ತುಂಬಾ ಚಿಕ್ಕದಾಗಿರಬೇಕು ಅಥವಾ ಆಫ್ ಮಾಡಿರಬೇಕು. ಯಾವುದೇ ಕಾರಣಕ್ಕೂ ಲೈಟ್ಗಳನ್ನು ಹಾಕೊಂಡು ಓಡಿಸಂಗಿಲ್ಲ. ಈ ರೀತಿಯ ಒಂದು ಎಚ್ಚರಿಕೆಯ ಸಂದೇಶ ರವಾನೆ ಆಗಿದೆ. ಮತ್ತೊಮ್ಮೆ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳು ಬರೋ ತನಕ ಮನೆಯಲ್ಲಿ ಲೈಟ್ ಆನ್ ಆಗಂಗಿಲ್ಲ. ಜನ ಭಯಭೀತಗೊಂಡಿದ್ದಾರೆ. ಜೊತೆಗೇನು ಅಂದರೆ ಅಷ್ಟೇ ಅಲ್ಲ, ಇದರ ಮುಂದಿನ ಭಾಗ ಏನು ಅಂದರೆ ಇಡೀ ಲಾಹೋರ್ ಅಲುಗಾಡು ಹೋಗಿದೆ. ಲಾಹೋರ್ ಕೂಡ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಭಾರತದ ದೊಡ್ಡ ಮಿಸೈಲ್ಗಳು ಬಂದು ಅಪ್ಪಳಿಸ್ತವೆ ಹೇಳಕ್ ಸಾಧ್ಯ ಇಲ್ಲ. ಹೀಗಾಗಿ ಏನು ಅಂದರೆ ಅಲ್ಲಿ ಸಂಪೂರ್ಣವಾಗಿ ಜನ ಭಯಭೀತಗೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪಿಗೆ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಎಳ್ಕೊಂಡಿದೆ ಪಾಕಿಸ್ತಾನ. ಈಗ ಯಾವ ರೀತಿಯ ಸಂದರ್ಭ ಅಂತಂದ್ರೆ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನ ಕೊಡ್ಲೇಬೇಕಿದೆ. ನಮ್ಮ ಸೇನೆ ಸ್ಪಷ್ಟಪಡಿಸಿತ್ತು ಆರಂಭದಲ್ಲಿ, ನಾವು ಉಗ್ರರ ನೆಲೆಗಳ ಮೇಲೆ ಸದೆಬಡಿಯೋದಕ್ಕೆ ಬಂದಿರುವಂತದ್ದು ಅಂತ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ಪಾಕಿಸ್ತಾನ ನಮ್ದು ಉಗ್ರರೇ ಇಲ್ಲ, ಉಗ್ರರ ನೆಲೆಗಳೇ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡೆ. ಪಾಕಿಸ್ತಾನದ ಯೋಗ್ಯತೆ ಗೊತ್ತಿರುವುದು, ಪಾಕಿಸ್ತಾನದ್ದು ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳೇ ನಮ್ಮನೆ ದೇವರು ಅನ್ನುವಂತ ಮಾತಿದೆಯಲ್ಲ, ಹಂಗೆ